ವೆಲ್ಕಮ್ ಬ್ಯಾಕ್ ಟು ಅನುಶ್ರೀ ಗೌಡ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೌದೆ ಒಲೆಯಲ್ಲಿ ಚಿಕನ್ ದಮ್ ಬಿರಿಯಾನಿ ಹೇಗೆ ನಾಟಿ ಸ್ಟೈಲಲ್ಲಿ ಮಾಡೋದು ಅಂತ ಒಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಂದಲ್ಲ, ನನ್ನ ಮಗಳ ಬರ್ಡೇಗೆ ಬಟ್ರ್ ಕೈಯಲ್ಲಿ ಮಾಡಿಸಿರೋಂತಹ ರೆಸಿಪಿ. ನಿಮಗೂ ಯೂಸ್ ಆಗ್ಬೋದು ಅಂತ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾವು ಬಿರಿಯಾನಿ ಎಷ್ಟು ಅಳತೆಗೆ ಮಾಡ್ತಾ ಇದ್ದೀವಿ ಅನ್ನೋದು ಫಸ್ಟ್ ಹೇಳ್ಬಿಡ್ತೀನಿ. ನಾನು ಒಂದು 7 kg ಚಿಕನ್ನು ಮತ್ತು ಒಂದು 10 kg ರೈಸ್ ಆಗೋಷ್ಟು ಕ್ವಾಂಟಿಟಿಯಲ್ಲಿ ಇವತ್ತು ಬಿರಿಯಾನಿ ತೋರಿಸ್ತಾ ಇರೋದು. ಅಷ್ಟಕ್ಕೆ ಇಲ್ಲಿ 1 kg ಎಣ್ಣೆ ಮತ್ತು ಒಂದು 1/4 kg ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈಗ ಕಂಪ್ಲೀಟ್ ಪಲಾವ್ ಐಟಮ್ ಏನಿದೆಯೋ ಅದೆಲ್ಲ ಸೇರಿಸ್ಕೊಂಡಿದ್ದಾರೆ. ಮತ್ತು ಎಕ್ಸ್ಟ್ರಾ ಅಂತಂದರೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದಾರೆ ಜೊತೆಗೆ. ಈಗ ಕಂಪ್ಲೀಟ್ ಪಲಾವ್ ಐಟಮ್ನ ರೋಸ್ಟ್ ಮಾಡ್ಕೊಂಡ್ಮೇಲೆ ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದಾರೆ. ಇಲ್ಲೊಂದು 4 ಕ್ಯಾಪ್ಸಿಕಮ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ಕ್ಯಾಪ್ಸಿಕಮ್ಸ್ನ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಕ್ಯಾಪ್ಸಿಕಮ್ನ ರೋಸ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಆನಿಯನ್ನ ಹಾಕ್ತೀವಿ. ಆನಿಯನ್ ಆ್ಯಡ್ ಮಾಡ್ಕೊಂಡು ಅದು ಕಂಪ್ಲೀಟ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಒಂದು 5 ನಿಮಿಷನೇ ತಗೊಳುತ್ತೆ ಬೇಯೋದಕ್ಕೆ. ಮತ್ತು ನೀವು ಆಡಿಸ್ತಾನೆ ಇರಬೇಕು, ಯಾಕಂದರೆ ಇದು ಒಲೆ ಮೇಲೆ ಮಾಡ್ತಾರೆ, ಅದರಿಂದ ನಾವು ಸೀದ ಹೋಗೋದಕ್ಕೆ ಚಾನ್ಸಸ್ ಇರುತ್ತೆ. ಕ್ಯಾಪ್ಸಿಕಮ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಹಚ್ಚಿರೋಂತಹ ಧನಿಯಾ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಇದು ಕಂಪ್ಲೀಟ್ ರೋಸ್ಟ್ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾವು ಅರಿಶಿನ ಹಾಕ್ಕೊಳ್ತಾ ಇದ್ದೀವಿ. ಅರಿಶಿನ ಹಾಕ್ಕೊಳ್ಳೋ ಉದ್ದೇಶ ಒಂದೇ, ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಈಗ ನಾವು ಧನಿಯಾ ಪುಡಿನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಧನಿಯಾ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಬೆರೆಸ್ಕೊಳ್ಬೇಕಾಗತ್ತೆ. ಈಗ ಹಚ್ಚಿರೋಂತಹ ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಟೊಮೆಟೊನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು ಎಣ್ಣೆಯಲ್ಲಿ. ಪೇಸ್ಟ್ ಮಾಡಿರೋಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಕಂಪ್ಲೀಟ್ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ರೋಸ್ಟ್ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋಂತಹ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಒಂದು 7 kg ಚಿಕನ್ ಇದೆ. ಇದನ್ನ ಚೆನ್ನಾಗಿ ಬೆರೆಸ್ಕೊಳ್ಬೇಕು, ಮಸಾಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಉಪ್ಪು ಹಾಕ್ಕೊಂಡು ಉಪ್ಪನ್ನ ಚೆನ್ನಾಗಿ ಬೆರೆಸ್ಕೊಳ್ಬೇಕು, ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಆಗ. ಇದಕ್ಕೆ ಚೆನ್ನಾಗಿ ಉಪ್ಪೆಲ್ಲ ಹಿಡಿದ್ಮೇಲೆ ಈಗ ಗೋಡಂಬಿನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು 1/4 kg ಅಷ್ಟು ಗೋಡಂಬಿನ ತೊಗೊಂಡಿದ್ದಾರೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಹಾಗೆ ಬೇಯ್ತಾ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ತಾ ಇದೆ. ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡಬೇಕು. ಹಾಗೆ ಸ್ವಲ್ಪ ಬೆಂದಮೇಲೆ ಈಗ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಒಂದು ಐಡಿಯಾ ಮೇಲೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇರೋದು. ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕು. ಚೆನ್ನಾಗಿ ಬೆರೆಸ್ಕೊಳ್ತಿರ್ಬೇಕು, ತಳ ಅಂಟೋ ಚಾನ್ಸಸ್ ಇರುತ್ತೆ ಒಲೆ ಮೇಲೆ ಮಾಡ್ತಾ ಇರೋದ್ರಿಂದ. ಚಿಕನ್ ಮಸಾಲಾನು ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಚಿಕನ್ ಮಸಾಲಾನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಗಸಗಸೆ ಹುರಿದು ನೆನೆಸಿ ಪೇಸ್ಟ್ ಮಾಡ್ಕೊಂಡಿರೋಂತಹ ನೀರನ್ನ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ. ಹಾಗೆ ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿರೋದನ್ನು ಈಗ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡಿರೋಂತಹ ಮೆಣಸು ಪೌಡ್ರನ್ನು ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ. ಹಸಿ ಮೆಣಸಿನ್ಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಪೇಸ್ಟ್ ಮಾಡ್ಕೊಂಡಿರೋಂಥ ಒಂದು ಮಿಶ್ರಣನ ಈಗ ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇದು ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಅಳತೆ ಪ್ರಕಾರ ನೀರನ್ನ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಅವರು ಹೇಳಿರೋಂಥ ಅಳತೆನ ನಿಮಗೆ ಹೇಳ್ತೀನಿ ನಾನು. 1 ಬಕೆಟ್ ರೈಸ್ಗೆ 2 ಬಕೆಟ್ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿರೋದನ್ನ ನಿಮಗೆ ನಾನು ಹೇಳ್ತಿದ್ದೀನಿ. ನೀವು ಇದೇ ಅಳತೆ ಪ್ರಕಾರ ಮನೇಲಿ ಮಾಡ್ಕೊಳ್ಳಿ. ಏನಾದರೂ ಫಂಕ್ಷನ್ಸ್ ಇದ್ದರೆ, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೇಕು ಅಂತ ಇದ್ದರೆ. ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಈಗ ನೀರು ಚೆನ್ನಾಗಿ ಕುದೀತಿದೆ. ಸೊ ಖಾರ ಸಾಕಾಗಿಲ್ಲ ಅಂತ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ತೊಳೆದಿಟ್ಕೊಂಡಿರೋಂತಹ ಒಂದು ಅಕ್ಕಿನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಅಕ್ಕಿನ ಆ್ಯಡ್ ಮಾಡಿಕೊಂಡು ಮತ್ತು ಒಂದು 2 kg ಆಫ್ ಬಾಸುಮತಿ ರೈಸ್ನ ಸಹ ಆ್ಯಡ್ ಮಾಡ್ಕೊಳ್ತೀವಿ. ಅಕ್ಕಿ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ತಿರ್ಬೇಕು, ಯಾಕಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ, ಅದರಿಂದ ಚೆನ್ನಾಗಿ ಬೆರೆಸ್ತಾನೆ ಇರಬೇಕಾಗತ್ತೆ. ಈಗ ಬಾಸುಮತಿ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಲೀಟ್ ಇಂಡಿಯಾ ಗೇಟ್ ಬಾಸುಮತಿ ರೈಸ್ನ ಆ್ಯಡ್ ಮಾಡ್ಕೊಂಡ್ವಿ ಇಲ್ಲಿ.
ಈಗ ಚೆನ್ನಾಗಿ ಬೆರೆಸ್ಕೊಳ್ತಾನೆ ಇರಬೇಕಾಗುತ್ತೆ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನೋಡಿ. ಹಾಗೆ ವಿಡಿಯೋ ಅಲ್ಲಿ ಯಾವ ಥರ ಅಕ್ಕಿ ಯಾವ ಕನ್ಸಿಸ್ಟೆನ್ಸಿವರೆಗೂ ಬೇಯುತ್ತೆ, ಆಮೇಲೆ ಯಾವಾಗ ಹಾಗೆ ಬೆರೆಸ್ಕೊಡ್ಬೇಕಾಗುತ್ತೆ ವಿಡಿಯೋ ಅಲ್ಲಿ ತೋರಿಸ್ತೀನಿ, ಇಲ್ಲ ಅಂದರೆ ತಳ ಅಂಟ್ಬಿಡುತ್ತೆ ನೋಡಿ. ಈಗ ಒಂದು 80% ಅಕ್ಕಿ ಬೆಂದಿದೆ ಚೆನ್ನಾಗಿ. ಸೊ ಈಗ 80% ಬೆಂದಿರೋ ಅಕ್ಕಿಗೆ ಫೈನಲ್ ಆಗಿ ಒಂದು ಸ್ವಲ್ಪ ರುಬ್ಬಿರೋಂತಹ ಮಸಾಲೆನ ಹಾಕ್ಕೊಳ್ತಾರೆ. ಒಂದು ಸ್ವಲ್ಪ ಲಾಸ್ಟಲ್ಲಿ ಮಸಾಲೆ ಹಾಕ್ಕೊಳ್ಬೇಕು ಅಂತ ಇಟ್ಕೊಂಡಿರ್ತಾರೆ. ಆ ರುಬ್ಬಿರೋ ಮಸಾಲೆನ ಹಾಕ್ತಾರೆ. ಈಗ ಆ ಮಸಾಲೆನ ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಇನ್ನೊಂದು 2 ನಿಮಿಷ ಬೇಯಿಸೋದಕ್ಕೆ ಬಿಡಬೇಕು ಅದನ್ನು. ಆಮೇಲೆ ಫೈನಲ್ ಆಗಿ ಹಚ್ಚಿರೋಂತಹ ಒಂದು ಧನಿಯಾ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕಿ ಬೆರೆಸ್ತಾರೆ ನೋಡಿ. ಈಗ ಇಷ್ಟು ಕಂಪ್ಲೀಟ್ ಆದಮೇಲೆ ಈಗ ಎಲೆ ಹಾಕಿ ದಮ್ ಕಟ್ಟೋದಕ್ಕೆ ಬಿಡ್ತಾರೆ. ಬೆಟರ್ ನೀವು ಬಾಳೆ ಎಲೆನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಅರ್ಜೆಂಟ್ಗೆ ಬಾಳೆ ಎಲೆ ಇದೇ ಇರೋದ್ರಿಂದ ಇದೇ ಎಲೆನ ಯೂಸ್ ಮಾಡಿಕೊಂಡು ದಮ್ ಹಾಕ್ತಾ ಇದ್ದಾರೆ. ಮೇಲೆ ಒಂದು ಪ್ಲೇಟ್ ಇಟ್ಟು ಈಗ ಕೆಂಡಗಳನ್ನ ಮೇಲೆ ಪ್ಲೇಟ್ ಮೇಲೆ ಹಾಕ್ತಿದ್ದಾರೆ ದಮ್ ಕಟ್ಟೋದಕ್ಕೆ. ನೋಡಿದ್ರಲ್ಲ ಕಂಪ್ಲೀಟ್ ಯಾವ ಥರ ಬಿರಿಯಾನಿ ಅಂತ. ಈಗ ದಮ್ ಕಟ್ಟಿದ್ಮೇಲೆ ಬಿರಿಯಾನಿ ಒಂದು 20 ಮಿನಿಟ್ಸ್ ದಮ್ಗೆ ಬಿಟ್ಬಿಡಬೇಕು. ಮೇಲೆ ಈ ಥರ ಕೆಂಡ ಹಾಕಿ 20 ಮಿನಿಟ್ಸ್ ಆದಮೇಲೆ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿದ್ರಲ್ಲ ಯಾವ ಥರ ನಾಟಿ ಶೈಲಿಯಲ್ಲಿ ದಮ್ ಬಿರಿಯಾನಿ ಮಾಡೋದು ಅಂತ. ಕಂಪ್ಲೀಟ್ ಪ್ರೊಸೆಸ್ನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. 20 ಮಿನಿಟ್ಸ್ ಆದಮೇಲೆ ತೋರಿಸ್ತಿದ್ದೀನಿ ದಮ್ ಆದಮೇಲೆ ಯಾವ ಥರ ಬಿರಿಯಾನಿ ಬಂದಿರುತ್ತೆ ಅಂತ. ಈಗ ಎಲೆನ ಓಪನ್ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬಿರಿಯಾನಿ ಅಂತ. ತೆಗೆದ್ಮೇಲೆ ಭಟ್ರು ಒಂದು ಸತಿ ಚೆಕ್ ಮಾಡ್ಕೊಳ್ತಾರೆ ಅದು ಅಕ್ಕಿ ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ. ಕರೆಕ್ಟಾಗಿ ದಮ್ ಆಗಿದೆ ಇಲ್ಲಿ. ಈಗ ಫೈನಲ್ ಆಗಿ ಒಂದು ಕೊಡ್ತಾರೆ ತುಪ್ಪ ಹಾಕಿ. ಈಗ ಲಾಸ್ಟಲ್ಲಿ ತುಪ್ಪ ಹಾಕಿ ಚೆನ್ನಾಗಿ ಬೆರೆಸ್ಕೊಡ್ತಾರೆ ಬಿರಿಯಾನಿನ. ನೋಡಿ ಯಾವ ಥರ ಬೆರೆಸ್ತಿದ್ದಾರೆ ಅಂತ. ಕಂಪ್ಲೀಟಾಗಿ ಬೆರೆಸ್ತಾರೆ ನೋಡಿ ಯಾವ ಥರ ಹೋಗ್ತಿದೆ ಅಂತ. ಬಿರಿಯಾನಿ ತುಂಬಾ ಚೆನ್ನಾಗಿ ಆಗಿದೆ. ನೋಡಿದ್ರಲ್ಲ ಕಂಪ್ಲೀಟಾಗಿ ಹೇಗೆ ನಾವೇ ಕ್ವಾಂಟಿಟಿಯಲ್ಲಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಬೇಕಾದ್ರೆ ಇದೇ ಥರ ಟ್ರೈ ಮಾಡಿ. ಇಲ್ಲಾಂದರೆ ಫಂಕ್ಷನ್ಸಲ್ಲಿ ನೀವೇ ಮಾಡಬೇಕು ಅಂದರೆ ಈ ವಿಡಿಯೋ ನೋಡ್ಕೊಂಡು ಮಾಡಿ. ಬಿರಿಯಾನಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಜೊತೆಗೆ ಚಿಕನ್ ಗ್ರೇವಿನ ಕಾಂಬಿನೇಷನ್ ಆಗಿ ಮಾಡಿಸಿದ್ವಿ. ನೋಡಿದ್ರಲ್ಲ ಹೇಗೆ ಚಿಕನ್ ದಮ್ ಬಿರಿಯಾನಿ ಮಾಡೋದು ನಾಟಿ ಶೈಲಿಯಲ್ಲಿ ಅಂತ. ಮತ್ತೆ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇದೇ ಥರ ಕಂಟೆಂಟ್ ವಿಡಿಯೋಸ್ ಬೇಕು ಅಂದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇದೇ ಥರ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಸಿಕ್ಕಿದಾಗಲ್ಲ ಇದೇ ಥರ ರೆಸಿಪಿನ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಾಯ್ ಬಾಯ್.